ಇಂದು 9ನೇ ತರಗತಿಯ ಕನ್ನಡದ ಪ್ರಥಮ ಭಾಷೆಯಲ್ಲಿ ನಾವು ಆಲ್ರೆಡಿ ಕ್ವಶನ್ ಪೇಪರ್ ಅನ್ನು ಹಾಕಿ ಫಸ್ಟ್ ಪಾರ್ಟ್ ಅಲ್ಲಿ 1 ರಿಂದ 29ರವರೆಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕಿದ್ದೆ. ಸೊ ಇವತ್ತು ಮುಂದಿನ ಭಾಗದಲ್ಲಿ 2ನೇ ಪಾಠದಲ್ಲಿ ಪಾರ್ಟ್ ಅನ್ನು ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಿಗ್ತವೆ, ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ಸಿಗ್ತವೆ, ಪಾಸಿಂಗ್ ಪ್ಯಾಕೇಜ್ಗಳು ಸಿಗ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಸೊ ಕನ್ನಡದ ಸೆಕೆಂಡ್ ಪಾರ್ಟ್ನ ಕ್ವಶನ್ಸ್ಗಳನ್ನು ನೋಡುವ. ಪ್ರಶ್ನೆ 30 ಇದೆ. ಈ ಕೆಳಗಿನ ಗದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀರಿ ಅಂತ ಕೇಳಿದರೆ. ನಿಯತಿಯನ್ನಾರ ಮೀರೆದ ಪರ್, ಭಯ ಮೇವುದೋ ಮುಟ್ಟಿದೆಡೆಗೆ ಸೇರಿಸುವುದೇ ಕೇಳಂತ ಇದೆ. ಇದಕ್ಕೆ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಲಘು ಗುರುವನ್ನ ಹಾಕಬೇಕು. ಆಮೇಲೆ ಹಾಕಿದ್ಮೇಲೆ ಕೆಳಗಡೆ ಇದು ಕಂದ ಪದ್ಯ ಅಂತ ಬರಿಬೇಕು. ಮೊದಲ ಸಾಲಿನಲ್ಲಿ ಒಟ್ಟು ಎಷ್ಟಿರಬೇಕು? 4 ಮಾತ್ರೆ 3 ಗಣಗಳಂದ್ರೆ 12 ಇರಬೇಕು. ಎಷ್ಟು? 12 ಇರಬೇಕು. ಎರಡನೇ ಸಾಲಿನಲ್ಲಿ ಏನಿರಬೇಕು? 4 ಮಾತ್ರೆಯ 5 ಗಣಗಳಂತ ಕೇಳಿದರೆ 4 5 ಎಷ್ಟಪ್ಪ ಅಂದ್ರೆ 20. ಸೊ ಇಷ್ಟು ಏನಾಗಬೇಕಪ್ಪ ಅಂದ್ರೆ ಬರೆದು ಲಘು ಗುರುವನ್ನು ಹಾಕಿದ್ರೆ ಖಂಡಿತವಾಗಿ 3 ಮಾರ್ಕ್ಸ್ ಕೊಡ್ತಾರೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯನ್ನ ಮಾಡಿ. ಅಂಬುಜವೆಲ್ಲವೂ ರವಿಯ ನೋಡುವಂತೆ ತುಂಬಿದ ಸಭೆಯಲ್ಲ ನೃಪನ ನೋಡಿತು. ಉತ್ತರ. ಇದು ಉಪಮಾಲಂಕಾರ ಆಗದ. ಉಪಮಾನ ಅಂಬುಜವೆಲ್ಲವೂ ರವಿ, ಉಪಮೇಯ ಸಭೆಯ ನೃಪ, ವಾಚಕ ಪದ ಅಂತೆ, ಸಮಾನ ಧರ್ಮ ನೋಡಿತು. ಸಮನ್ವಯ ಉಪಮೇಯವಾದ ಸಭೆಯ ನೃಪವನ್ನ ಅಂಬುಜದ ರವಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಅಂತ ಬರೀಬೇಕು. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಾಕ್ಯದಲ್ಲಿ ಅಂತೆ ಬರೆದ್ರೆ ಅದು ಉಪಮಾಲಂಕಾರನೇ ಆಗಿರ್ತದೆ. ಮುಂದಿನ ಪ್ರಶ್ನೆ 32. 2 ಗಾದೆಗಳ ಮಾತಿದಾವೆ. ಆ ಗಾದೆ ಮಾತುಗಳಲ್ಲಿ ಒಂದನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದ್ದಾರೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು, ಅಥವಾ ತುಂಬಿದ ಕೊಡ ತುಳುಕುವುದಿಲ್ಲ. ಸೊ ನಾನು ಒಂದು ಗಾದೆ ಮಾತನ್ನ ಇಲ್ಲಿ ಉತ್ತರವನ್ನು ನಿಮಗೆ ಕೊಟ್ಟಿದ್ದೀನಿ. ಎಸ್, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಗಾದೆ ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ. ಈ ಮಾತು ಅಕ್ಷರಶಃ ಸತ್ಯ. ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದರೆ ಮೊದಲು ಯೋಚಿಸಿ ಮಾಡಬೇಕು. ಮಾಡಿದ ಕಾರ್ಯ ಯಶ ಕಾಣದಿದ್ದರೆ ಅದರ ಚಿಂತೆಯಲ್ಲಿಯೇ ಕಾಲ ಕಳೆಯದೆ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸಬೇಕು. ಹಿಂದಿನದರ ಬಗ್ಗೆ ಚಿಂತಿಸುತ್ತಾ ಕೂತರೆ ಪ್ರಯೋಜನವಿಲ್ಲ. ಹಿಂದೆ ಆಗಿ ಹೋದ ವಿಚಾರಗಳ ಕುರಿತು ಚಿಂತಿಸುವುದನ್ನು ಬಿಟ್ಟು ಮುಂದೆ ಆಗಬೇಕಾಗಿರುವ ವಿಷಯಗಳ ಬಗ್ಗೆ ಗಮನ ಕೊಡುವುದೇ ಜೀವನದ ಯಶಸ್ಸಿನ ಗುಟ್ಟು. ಇರುವುದು ಅಲ್ಪಕಾಲ ಮಾತ್ರ. ಈ ಜೀವನ ಯಾವತ್ತೂ ಮುಗಿಯುವುದು ಎಂದು ಯಾರಿಗೂ ಗೊತ್ತಿಲ್ಲ. ಬದುಕಿರುವ 3 ದಿವಸ ಖುಷಿಯಿಂದ ಒಳ್ಳೆಯ ಕೆಲಸಗಳನ್ನ ಮಾಡಿ ಸಾಧ್ಯವಾದಷ್ಟು ಪರೋಪಕಾರಿ ಕೆಲಸಗಳನ್ನ ಮಾಡುವುದು ನಿಜವಾದ ಜೀವನದ ಅರ್ಥ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಳೆದು ಹೋದುದರ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತರೆ ಏನೂ ಸಿಗುವುದಿಲ್ಲ. ಇದರಿಂದ ಇನ್ನೂ ಸ್ವಲ್ಪ ಸಮಯ ವ್ಯರ್ಥವಾಗುತ್ತದೆ ವಿನಃ ಅದರಿಂದ ನಮಗೇನು ಲಾಭವಾಗುವುದಿಲ್ಲ. ಉದಾಹರಣೆಗೆಂದರೆ ವರ್ಷವಿಡೀ ಸಮಯ ಹಾಳು ಮಾಡಿ ಪರೀಕ್ಷೆ ಸಮೀಪಿಸಿದಾಗ ಓದಲು ಕುಳಿತು ಇಷ್ಟು ದಿನ ಸಮಯ ಹಾಳು ವೇಸ್ಟ್ ಮಾಡದೆ ಓದಿದ್ದರೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂತುಕೊಂಡರೆ ಇರೋ ಸ್ವಲ್ಪ ಸಮಯವನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಈ ತರ ಯೋಚಿಸುವ ಬದಲು ಇರುವ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಗಾದೆ ಮಾತಿನಲ್ಲಿ ಪದಗಳಿರಬೇಕು, ಉದಾಹರಣೆಗಳಿರಬೇಕು, ಅಂದ್ರೆ ಮಾತ್ರ ನಿಮ್ಗೆ ಅಂಕಗಳನ್ನು ಕೊಡ್ತಾರೆ. ಎಸ್, ಮುಂದಿನಿತ್ತು ಸಂದರ್ಭ ಸಹಿತ ಸ್ವಾರಸ್ಯವನ್ನ ಬರೀತಕ್ಕಂಥದ್ದು. ಅದರಲ್ಲಿ ಫಸ್ಟ್ ವಾಕ್ಯ ಇತ್ತು 33,000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಅಂತಕ್ಕಂಥದ್ದು ಇತ್ತು. ಉತ್ತರ ನೋಡುವ. ಎಸ್, ಈ ಮೇಲಿನ ಮಾತನ್ನ ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆರಿಸಿದ ರಾಮರಾಜ್ಯ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಶ್ರೀರಾಮನು ತನ್ನ ತಮ್ಮನಾದ ಭರತನಿಗೆ ಹೇಳುವ ಮಾತಾಗಿದೆ. ಸಂದರ್ಭ ಭರತನಿಗೆ ರಾಜ್ಯಾಡಳಿತ ವಿಷಯವನ್ನ ಬೋಧಿಸುತ್ತಾ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನ ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನ ತಂದುಕೊಡಬಲ್ಲವನು ಪಂಡಿತ. ಅಂತ ಪಂಡಿತರು ರಾಜ್ಯದ ಆಸ್ಥಾನದಲ್ಲಿರಬೇಕೆಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಮೂರ್ಖರ ಸಂಖ್ಯೆ 1000ವಿರಲಿ 10,000ವಿರಲಿ ರಾಜನಿಗೆ ಸಹಾಯವಾಗುವುದು ಶೂರನು, ಮೇಧಾವಿಯು, ಕಾರ್ಯದಕ್ಷನೂ ಆದ ಪಂಡಿತನೊಬ್ಬನೇ ಎಂಬುದು ಇದರ ಸ್ವಾರಸ್ಯ. ಮುಂದಿನ ಹೇಳಿಕೆ: ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. 34ನೇ ಪ್ರಶ್ನೆ. ಉತ್ತರ ನೋಡುವ. ಎಸ್, ಈ ಮೇಲಿನ ಸಾಲನ್ನ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಭೈರಪ್ಪನವರು ಸ್ವಾಮಿಯವರಿಗೆ ಹೇಳಿದರು. ಸಂದರ್ಭ: ಒಮ್ಮೆ ಗಂಗೋತ್ರಿಯ ಅತಿಥಿ ಗೃಹದ ಒಂದು ಕೋಣೆಯಲ್ಲಿ ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿ ಸ್ವಾಮಿಯವರು ಪಿಟೀಲುನಾದ ಅಭ್ಯಾಸ ಮಾಡುತ್ತಿದ್ದರು. ಕೋಣೆಯ ಹೊರಗೆ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ನಿಂತು ಕೇಳುತ್ತಿದ್ದ ಹೊರಗೆ ಬಂದು ನೋಡಿದ
ಭೈರಪ್ಪರನ್ನ ಸ್ವಾಮಿಯವರು ಪ್ರಶ್ನಿಸಿದಾಗ ಅದಕ್ಕೆ ಉತ್ತರವಾಗಿ ಈ ಸಾಲುಗಳನ್ನು ಹೇಳುವರು. ಸ್ವಾರಸ್ಯ, ಸಂಗೀತ ಕೇಳುವ ಮನಸ್ಸು ಹಾಗೂ ಅಭ್ಯಾಸಿಸುವ ಸಮಯದಲ್ಲಿ ಆಗುವ ವಿಶೇಷತೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಮುಂದಿನ ವಾಕ್ಯ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯರಂತೆ ಕಂಡು ವರ್ತಿಸಿದವರು. ಎಸ್. ಉತ್ತರ, ಈ ವಾಕ್ಯವನ್ನ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನ ರಷ್ಯಾ ದೇಶದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ರವರು ರಾಧಾಕೃಷ್ಣನ್ ಅವರಿಗೆ ಹೇಳಿದ್ದಾರೆ. ಸ್ಟಾಲಿನ್ ರವರು ರಾಧಾಕೃಷ್ಣನ್ ರವರಿಗೆ ಮಾಸ್ಕೋದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಿದ್ದರು. ಈ ಸಮಾರಂಭದಲ್ಲಿ ಈ ಮಾತುಗಳನ್ನು ಅಭಿಮಾನಪೂರ್ವಕವಾಗಿ ಹೇಳಿದರು. ಮುಂದಿನ ವಾಕ್ಯ 36, ನಡೆ ನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಎಸ್. ಈ ವಾಕ್ಯವನ್ನ ಕಯ್ಯಾರ ಕಿಞ್ಞಣ್ಣ ರೈ ಅವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದ ಒಂದು ಭಾಗವಾಗಿರುವ ಹೊಸ ಹಾಡು ಎಂಬ ನವೋದಯ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಕವಿ ಹೇಳಿದ್ದಾರೆ. ಹೊಸ ಹಾಡಿನ ಗತಿ ಪ್ರಗತಿ ಹೇಗಿರಬೇಕು, ಎಲ್ಲೆಲ್ಲಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಬೇಕು ಎಂದು ಹೇಳೋ ಸಂದರ್ಭದಲ್ಲಿ ಕವಿ ಈ ಸೊಗಸಾದ ಸಾಲುಗಳನ್ನು ಹೇಳಿದ್ದಾರೆ. 37, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಈ ವಾಕ್ಯವನ್ನ ಸೂರಂ ಯಕ್ಕುಂಡಿ ಅವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಿರುವ ಪಾರಿವಾಳ ಎಂಬ ಕಥನ ಕವನದಿಂದ ಆರಿಸಿಕೊಳ್ಳಲಾಗಿದೆ. ದಟ್ಟ ಕಾಡಿನಲ್ಲಿ ಹೆಮ್ಮರದ ಹೊದರಿನಲ್ಲಿ ಜೋಡಿ ಪಾರಿವಾಳಗಳು ಸಂತೋಷದಿಂದ ಜೀವಿಸುತ್ತಿದ್ದವು. ಜೋಡಿ ಪಾರಿವಾಳಗಳು ಒಂದನ್ನೊಂದು ಬಿಟ್ಟಿರಲಾರದಷ್ಟು ಹತ್ತಿರವಾದವು. ದಿನ ಕಳೆಯುತ್ತಿದ್ದಂತೆ ಹೊದರಿನಲ್ಲಿ ಪುಟ್ಟ ಮರಿಗಳ ಮಧುರ ಸದ್ದು ಕೇಳಿಸಿತು. ಸಂತೋಷ ಮತ್ತಷ್ಟು ಹೆಚ್ಚಿತು. ಆದರೆ ಬೇಡನೊಬ್ಬನು ಪಾರಿವಾಳಗಳನ್ನು ಕಂಡು ಬಲೆಯನ್ನು ಹರಡಿದನು. ಪುಟ್ಟ ಮರಿಗಳು ಹಾರಿ ಸಿಲುಕಿ ಬಲೆಗೆ ಬಿದ್ದವು. ಪುಟ್ಟ ಮರಿಗಳ ಚಿತ್ಕಾರವನ್ನ ಕೇಳಿ ತಾಯಿ ಪಾರಿವಾಳವು ಬಲೆಗೆ ಧುಮುಕಿತು. ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಹಕ್ಕಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಒಳಗೆ ಬಂದಿತು. ಕುರುಡು ವಾತ್ಸಲ್ಯವು ಏನನ್ನೂ ಯೋಚಿಸಲು ಅವಕಾಶ ಮಾಡಿಕೊಡುವುದಿಲ್ಲ ಎಂಬುದು ಈ ಮೇಲಿನ ವಾಕ್ಯದ ಅರ್ಥ. ಇನ್ನು 38 ಇದೆ, ಕನ್ನಡದೊಳಗೊಂದು ಕಥೆಯ ಪೇಳುವೇನು ಅಂತ ಇದೆ. ಸೊ ಇತರದ್ದು ನೋಡುವ. ಈ ವಾಕ್ಯವನ್ನ ಕವಿ ರತ್ನಾಕರ ವರ್ಣಿಯು ರಚಿಸಿರುವ ಭರತೇಶ ವೈಭವದ ಆಸ್ಥಾನ ಸಂಧಿಯ ಒಂದು ಭಾಗವಾಗಿರುವ ಶಿರನಿ ನೆನ್ನ ಬನ್ನಿಪೇನು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಕವಿ ರತ್ನಾಕರ ವರ್ಣಿ ಹೇಳಿದ್ದಾರೆ. ಧ್ಯಾನದಲ್ಲಿ ಬೇಸರವಾಗದಾಗ ಕನ್ನಡದೊಳಗೊಂದು ಕಥೆಯನ್ನು ಲೋಕವೆಲ್ಲ ಮೆಚ್ಚುವಂತೆ ಹೇಳುತ್ತೇನೆ ಎಂದು ಕವಿ ಹೇಳುತ್ತಾರೆ. ಅದಕ್ಕಾಗಿ ತನ್ನ ಗುರುವಿನ ಅಪ್ಪನೆಯನ್ನ ಬೇಡುತ್ತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು. 39ರಲ್ಲಿ ಪದ್ಯಭಾಗ ಪೂರ್ಣ ಮಾಡಬೇಕಿತ್ತು. 2 ಪದ್ಯ ಇದಾವೆ. ನವಭಾವದಿಂದ ಹಿಡಿದು ವೀರಧ್ವನಿ ಏರಬೇಕು ಅಥವಾ ಜಾತಿ ಕುಲದಿಂದ ಹಿಡಿದು ಗುಡುಗಬೇಕು ಅಂತ ಇದೆ. ಪ್ರತಿ ಸಾಲಿಗೆ ಒಂದೊಂದು ಅಂಕಗಳನ್ನು ಕೊಡ್ತಾರೆ. ನೋಡುವ. ನವಭಾವ ನವ ಜೀವನ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಅಥವಾ ಈ ಸಾಲುಗಳಿತ್ತು. ಜಾತಿ ಕುಲ ಮತ ಧರ್ಮ ಪಾಠಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು, ಯುಗ ಯುಗಗಳಾಚೆಯಲ್ಲಿ ಲೋಕಾಂತದಲ್ಲಿ ಈ ಹಾಡು ಗುಡುಗಬೇಕು. ಮುಂದಿನ ಪ್ರಶ್ನೆ ಎಸ್. ಪದ್ಯಭಾಗ ಇದೆ. ಈ ಪದ್ಯಭಾಗ ಓದಿಕೊಂಡು ಅಡಕ ಆಧರಿಸಿ ಮೌಲ್ಯ ಆಧರಿಸಿ ಸಾರಾಂಶವನ್ನ ಬರಿಬೇಕು. ಸೊ ನಿಮಗೆ ಉತ್ತರ ಹೇಳ್ತೀನಿ. ಎಸ್. ಜಾತ್ರೆ ಸೇರಿದ ಜನರೆಲ್ಲ ಕೇಳುವಂತೆ ಅವಳು ಸೂಚನೆ ಇತ್ತಳು. ಪ್ರಜೆಗಳೇ ಕೇಳಿರಿ, ನೀವು ಇನ್ನು ಮುಂದೆ ನೀರು, ಗಂಧ, ಮಾಲೆ, ಅಕ್ಕಿ, ಧೂಪ, ದೀಪ, ಚರು, ತಾಂಬೂಲ ಎಂಬುವುಗಳಿಂದಲೇ ನನ್ನ ಪೂಜೆಯನ್ನ ಮಾಡಬೇಕು. ಎಲ್ಲಿಯಾದರೂ ಪ್ರಾಣಿಗಳನ್ನು ಬಲಿ ಕೊಟ್ಟಿರೆಂದರೆ ನಾನು ನಿಮ್ಮ ಮೇಲೆ ಕೋಪಿಸಿಕೊಂಡೇನು ಅಂತಕ್ಕಂಥದ್ದು ಉತ್ತರ ಇತ್ತು. ಇಷ್ಟು ನೀವೇನ್ ಮಾಡಬೇಕು, ಮೌಲ್ಯ ಆಧರಿಸಿ ಸಾರಾಂಶವನ್ನ ಬರೀತಕ್ಕಂಥ ಪ್ರಶ್ನೆ ಇತ್ತು. ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗಳನ್ನ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಗಳನ್ನ ಬರೀಬೇಕಾಗಿತ್ತು. ಮೊದಲ ಪ್ರಶ್ನೆ, ಜಂತ್ರ ಮಂತ್ರದ ವಿಶೇಷತೆಯನ್ನು ಕುರಿತು ಬರೆಯಿರಿ ಅಂತ ಇದೆ. ಉತ್ತರ ನೋಡುವ. ಎಸ್. ಜಂತ್ರ ಮಂತ್ರವು ರಾಜಸ್ಥಾನದ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯವಾಗಿದೆ. 400ರಿಂದ 500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಅಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಇಂಥ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ. ಗಳಿಗೆ ಅಳೆಯುವುದಕ್ಕೆ, ಪ್ರತಿಯೊಂದಕ್ಕೂ ತಿಂಗಳಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಅನೇಕ ಏರ್ಪಾಟುಗಳಿವೆ. ಪ್ರತಿಯೊಂದು ಸಾಧನದ ಮೇಲೂ ಬಹಳವಿದ್ದಾರೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ, ಅದರಲ್ಲೂ ಹೆಂಗಸರು, ರಂಗು ರಂಗಿನ ಲಂಗ, ಪಾಯಿಜಾಮ, ಶೀರೆ, ರವಿಕೆ ತೊಡುವ ಅಭ್ಯಾಸದವರು. ಅವರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳೆಂದರೆ ತುಂಬಾ ಇಷ್ಟ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ. ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರೇ. ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ 30 ಮೊಳಗಳ ಮುಂಡಾಸಿನಲ್ಲಿ 300 ಬಣ್ಣಗಳನ್ನು ಮೆರೆಯಿಸುತ್ತಾರೆ. ಇನ್ನು ಎರಡನೇ ಪ್ರಶ್ನೆ ಒಂದಿದೆ ಅಲ್ಲಿ.
ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯ ಮತ್ತು ಅಲ್ಲಿನ ಜನರಿಗೆ ಬಣ್ಣದ ಮೇಲಿರುವ ಮೋಹವನ್ನ ಕುರಿತು ಬರೆಯಿರಿ. ಉತ್ತರ ನೋಡುವ. ಎಸ್. ಜಯಪುರದ ಮುಖ್ಯ ಬೀದಿಗಳು 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲವಾಗಿದ್ದವು, ನೇರವಾಗಿದ್ದವು. ಅಂಗಡಿ ಮನೆಗಳು ದೇಸಿ ವಾಸ್ತುರಚನೆಯಿಂದ ನಿರ್ಮಾಣವಾಗಿ ಶೋಭಿಸುತ್ತಿದ್ದವು. ಜಯಪುರಕ್ಕೆ ಬಣ್ಣಗಳ ತವರೂರು ಎಂಬ ಅಭಿಧಾನವಿದೆ. ಬಣ್ಣ ಹಾಕುವ ಕುಶಲಿಗಳು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳವಿದ್ದಾರೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ, ಅದರಲ್ಲೂ ಹೆಂಗಸರು, ರಂಗುರಂಗಿನ ಲಂಗ, ಪಾಯ್ಜಾಮ, ಸೀರೆ, ರವಿಕೆ ತೊಡುವ ಅಭ್ಯಾಸದವರು. ಅವರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳೆಂದರೆ ತುಂಬಾ ಇಷ್ಟ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ. ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರೇ. ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ 30 ಮೊಳಗಳ ಮುಂಡಾಸಿನಲ್ಲಿ 300 ಬಣ್ಣಗಳನ್ನ ಮೆರೆಯಿಸುತ್ತಾರೆ. ಇನ್ನು ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಉತ್ತರಗಳನ್ನ ಬರೀಲಿಕ್ಕೆ ಕೇಳ್ತಾರೆ 4 ಅಂಕಕ್ಕೆ. ಇಲ್ಲಿ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಥವಾ ಸೂರಂ ಯಕ್ಕುಂಡಿ ಅವರ ಪಾರಿವಾಳ ಪದ್ಯವನ್ನ ಕಥಾರೂಪದಲ್ಲಿ ಬರೆಯಿರಿ. ಸೊ 2ರಲ್ಲಿ 2 ಉತ್ತರಗಳಿದಾವೆ, ನೋಡುವ. ದಟ್ಟ ಕಾಡಿನಲ್ಲಿ ಹೆಮ್ಮರದ ಹೊದರಿನಲ್ಲಿ ಜೋಡಿ ಪಾರಿವಾಳಗಳು ಸಂತೋಷದಿಂದ ಜೀವಿಸುತ್ತಿದ್ದವು. ಜೋಡಿ ಪಾರಿವಾಳಗಳು ಒಂದನ್ನೊಂದು ಬಿಟ್ಟಿರಲಾರದಷ್ಟು ಹತ್ತಿರವಾದವು. ದಿನ ಕಳೆಯುತ್ತಿದ್ದಂತೆ ಹೊದರಿನಲ್ಲಿ ಪುಟ್ಟ ಮರಿಗಳ ಮಧುರ ಸದ್ದು ಕೇಳಿಸಿತು. ಸಂತೋಷ ಮತ್ತಷ್ಟು ಹೆಚ್ಚಿತು. ಆದರೆ ಬೇಡನೊಬ್ಬನು ಪಾರಿವಾಳಗಳನ್ನ ಕಂಡು ಬಲೆಯನ್ನ ಹರಡಿದನು. ಪುಟ್ಟ ಮರಿಗಳು ಹಾರಿ ಸಿಲುಕಿ ಬಲೆಗೆ ಬಿದ್ದವು. ಪುಟ್ಟ ಮರಿಗಳ ಚಿತ್ಕಾರವನ್ನ ಕೇಳಿ ತಾಯಿ ಪಾರಿವಾಳವು ಬಲೆಗೆ ಧುಮುಕಿತು. ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಹಕ್ಕಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಒಳಗೆ ಹಾರಿತು. ಅದಕ್ಕಾಗಿ ಕಾಯುತ್ತಿದ್ದ ಬೇಡ ಪಾರಿವಾಳಗಳನ್ನ ಹೊತ್ತು ನಡೆದ. ಕುರುಡ ವಾತ್ಸಲ್ಯದಲ್ಲಿ ವಿವೇಕವನ್ನ ಕಳೆದುಕೊಂಡು ಪಾರಿವಾಳಗಳ ಹಿಂಡು ಬಲೆಗೆ ಧುಮುಕಿತು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ವ್ಯಾಮೋಹವನ್ನ ತೊರೆದು ಬಾಳಬೇಕು. ಏನು ಬಂದರೂ ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು. ಇನ್ನು ಮುಂದೆ ಪಾರಿವಾಳ ಪದ್ಯವನ್ನ ಕಥಾರೂಪದಲ್ಲಿ ಬರಿಬೇಕಾಗಿದೆ. ಅದರ ಉತ್ತರ ಇದೆ. ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ದಟ್ಟ ಕಾಡಿನ ಹೆಮ್ಮರದ ಹೊದರಿನಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿತ್ತು. ಈ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಕಾಲ ಕಳೆಯುತ್ತಿದ್ದವು. ಬೇಡನೊಮ್ಮೆ ಹಾಕಿದ ಬಲೆಗೆ ಮರಿ ಪಾರಿವಾಳಗಳು ಸಿಕ್ಕಿಕೊಂಡು ಬಲೆಯಿಂದ ಹೊರಬರಲಾರದೆ ಚಿತ್ಕರಿಸತೊಡಗಿದವು. ಮರಿಗಳ ಸ್ಥಿತಿಯನ್ನ ಕಂಡು ತಾಯಿ ಪಾರಿವಾಳ ಬಲೆಗೆ ಧುಮುಕಿತು. ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಪಾರಿವಾಳವು ಬಲೆಗೆ ನುಗ್ಗಿತು. ಕುರುಡು ವಾತ್ಸಲ್ಯದ ಅವಿವೇಕದಿಂದ ಎಲ್ಲವೂ ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು. ಏನು ಬಂದರೂ ಧೈರ್ಯದಿಂದ ಎದುರಿಸಬೇಕು. ಇನ್ನು ಈ ಗದ್ಯ ಭಾಗ ಇದೆ. ಈ ಗದ್ಯ ಭಾಗವನ್ನ ಓದಿ 43ರಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀಬೇಕಾಗ್ತದೆ. ಸೊ ಗದ್ಯ ಭಾಗದ ನಂತರ ಏನಿತ್ತಪ್ಪ ಅಂದ್ರೆ ಪ್ರಶ್ನೆ ಅ, ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಬಲ್ಲವು? ಉತ್ತರ. ಹಕ್ಕಿಗಳು ನಭದಲ್ಲಿ ಹಾರಿ ಪರ್ವತಗಳನ್ನ ಏರಿ ಸಾಗರ ದ್ವೀಪಗಳನ್ನ ದಾಟುವ ಹಕ್ಕಿಗಳು ತಮಗಿರುವ ಅಪೂರ್ಣ ಹಾರಾಟ ಶಕ್ತಿಯಿಂದ ಎಲ್ಲೆಂದರಲ್ಲಿ ಗೂಡು ನಿರ್ಮಿಸಬಹುದು. ಸಾಗರದ ದ್ವೀಪ, ಗಿರಿಶಿಖರದ ನೆತ್ತಿ, ಮನುಷ್ಯನು ನುಸುಳಲಾರದ ನಿಬಿಡವನ್ನ ಸೂರ್ಯನ ಬೆಳಕಿಗೆ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ, ಕಣಿವೆ, ರಕ್ತ ಹೆಪ್ಪು ಕಟ್ಟಿಸುವ ಶೀತಲ ಧ್ರುವ ಪ್ರದೇಶ, ಹೀಗೆ ಎಲ್ಲೆಲ್ಲೂ ಹಕ್ಕಿಗಳು ಗೂಡು ಕಟ್ಟುತ್ತವೆ. 2ನೇ ಪ್ರಶ್ನೆ, ಹಕ್ಕಿಗಳು ಗೂಡನ್ನ ನಿರ್ಮಿಸುವ ಉದ್ದೇಶವೇನು? ಉತ್ತರ. ಹಕ್ಕಿಗಳು ಗೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ. ಶೀತಗಾಳಿ, ಬಿರುಗಾಳಿ, ಮಳೆ, ಪ್ರವಾಹಗಳ ವಿರುದ್ಧ ಬದುಕಲು ಅವುಗಳಿಗೆ ಗೂಡು ಬೇಕು. ಮರುಭೂಮಿಯಂಥ ಪ್ರದೇಶಗಳಲ್ಲಿ ಮರಳಿನ ಹೊಡೆತ, ಪ್ರಖರ ಸೂರ್ಯರಶ್ಮಿ ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು ಗೂಡು ಬೇಕು. ಪತ್ರ ಇದೆ. ನಿಮ್ಮನ್ನ ವಿಜಯಪುರದ ಶ್ರೀ ಶಾರದಾ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂಥ ಸುಮನ ಅಂತ ಭಾವಿಸಿ ಅಕ್ಕನ ಮದುವೆಗೆ ಹೋಗಲು 2 ದಿನ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೀಬೇಕು ಅಂತ ಕೇಳಿದ್ರು. ಸೊ ಉತ್ತರ ಇದೆ ಎಸ್. ಸುಮನ 10ನೇ ತರಗತಿ ಅವಿಭಾಗ, ಶ್ರೀ ಶಾರದಾ ಪ್ರೌಢಶಾಲೆ ವಿಜಯಪುರ. ಇವರಿಗೆ ಇಲ್ಲಿ ತರಗತಿ ಶಿಕ್ಷಕರು ಅಂತ ಬರೀರಿ. ಎಸ್. ತರಗತಿ ಶಿಕ್ಷಕರು ಶ್ರೀ ಶಾರದಾ ಪ್ರೌಢಶಾಲೆ ವಿಜಯಪುರ. ಮಾನ್ಯರೇ, 2 ದಿನಗಳ ರಜೆ ಕೋರಿ. ಈ ಮೂಲಕ ತಿಳಿಸುವುದೇನೆಂದರೆ ದಿನಾಂಕ 21/4/2024ರಿಂದ 22/3/2024ರವರೆಗೆ ಹಾವೇರಿಯಲ್ಲಿ ನನ್ನ ಅಕ್ಕನ ಮದುವೆ ನಡೆಯುತ್ತಿದ್ದು, ಮದುವೆಗೆ ಹೋಗಲು 2 ದಿನಗಳ ಕಾಲ ರಜೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆ ದಿನಗಳಲ್ಲಿ ನಡೆದ ಪಾಠಗಳ ಬಗ್ಗೆ ಬಂದ ನಂತರ ಸ್ನೇಹಿತರಿಂದ ತಿಳಿದುಕೊಳ್ಳುತ್ತೇನೆ ಎಂಬ ಭರವಸೆ ನೀಡುತ್ತಿದ್ದೇನೆ. ದಯಮಾಡಿ ಅನುಮತಿ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ. ಸೊ ದಿನಾಂಕ 21/3/2024, ಸ್ಥಳ ವಿಜಯಪುರ ಬರಿಬೇಕು. ಇಂತಿ ನಿಮ್ಮ ವಿದ್ಯಾರ್ಥಿ ಸುಮನ ಅಂತ ಬರಿಬೇಕು. ಲಾಸ್ಟ್ ಇದೆ ಎಸ್. ಒಂದು 10 ವಾಕ್ಯಗಳಿಗೆ ಮೀರದಂತೆ ಪ್ರಬಂಧವನ್ನು ಬರಲಿಕ್ಕೆ ಕೇಳಿದ್ರು. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಇದೆ. ಇದನ್ನ ನಿಬಂಧವನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ದಯಮಾಡಿ ಇದನ್ನ ಪಾಸ್ ಮಾಡ್ಕೊಂಡು ತಾವೇನ್ ಮಾಡ್ಕೊಡ್ರಿ, ಇಮೇಜ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಓದ್ಕೊಡ್ರಿ.
ಯಾಕಂದರೆ ಪರಿಸರ ಮಾಲಿನ್ಯ, ಪರಿಸರ ಸಂರಕ್ಷಣೆ, ಇಲ್ಲಿಂದ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ವಿಡಿಯೋವನ್ನು ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲ ವಿಷಯಗಳನ್ನೂ ಕೂಡ ಕ್ವಶನ್ ಪೇಪರ್ ಆನ್ಸರ್ಸ್ ಇದಾವೆ, ಬಹುನಿರೀಕ್ಷಿತ ಪ್ರಶ್ನೆಗಳಿದಾವೆ. ವಿಡಿಯೋದ ಲಿಂಕ್ಗಳನ್ನು FA/SA ಎಕ್ಸಾಮ್ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅಲ್ಲಿ ಇದೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಬಾಯ್.